ಸಮುಪಾದಪಿ ಮಾತುಗಳು. ನಾನು ನಿಮ್ ಪ್ರೀತಿ ಇವತ್ತೊಂದು ನಾಲ್ಕು ಮಾತು. ಬೇಸಿಗೆ ಬಿಸಿಲಲ್ಲಿ ನಮ್ಮ ಭಾರತ ಮೊನ್ನೆ ಮೂವತ್ತು ಯುಗಾದಿ ಆಗ್ಲೂ ಸುಡಾಕತ್ತದ ನೆತ್ತಿ ಹೊರ ಕಾಲದಾಗ ಬರಾಕತ್ತದ ಅಂಜಿಕಿ. ಒಂದ್ ಕಡೆ ಸನ್ಸ್ಕ್ರೀಮ್ ಅಂತೂ ಖಾಲಿ ಶಾಪಿಂಗು ಮಾಲ್ ಅಂತಿದ್ ಮಂದಿ ಎಲ್ಲ ಇವಾಗ ಮನೆ ಕುತ್ಕೊಂಡ ಸ್ವಿಗ್ಗಿ ಜೊಮ್ಯಾಟೊ ಐಸ್ ಆರ್ಡರ್. ಮೊನ್ನೆ ಅನ್ಸಾಕತ್ತ ಇನ್ನು ಎಷ್ಟರ ತಂಡಿ ಇತ್ಲೇಪ್ಪ ಅಂತ ಹೇಳಿ ಕಣ್ಣು ನೋಡೋರಾಗ ಬಿಡ್ದ ಬ್ಯಾಸಿಗೆ. ಆದ್ರೆ ಬರೀ ಮೊನ್ನೆ ರಿಪೋರ್ಟ್ ಬಂದದರಿ, ಈ ವರ್ಷ ಮಾರ್ಚ್ ಇಂದ ಮೇ ವರೆಗೂ ಹೀಟ್ ವೇವ್ ಜಾಸ್ತಿ ಆಗ್ತಾವಂತ. ಇನ್ನು ಕೆಲವೊಂದಿಷ್ಟು ರಾಜ್ಯದೊಳಗ ಟೆಂಪರೇಚರ್ 40ರಿಂದ 50 ಆಗ್ಬಹುದು ಅಂತ ಹೇಳಿದಾರ. ಇನ್ನು ಬೆಂಗಳೂರೊಳಗ ಇವಾಗ ಆಗ್ಲೇ 35 ಅದ. ಇನ್ನೇನಾದ್ರೂ 40 ಮ್ಯಾಗ ಹೋಯ್ತಂದ್ರ ಮುಗ್ದ ಹೋಯ್ತು. ಇವಾಗ ನೆತ್ತಿ ಸುಡಾಕತ್ತದ, ಇನ್ನೇನಾರ 46 ಮುಗ್ದ ಹೋಯ್ತಿ. ಮಟ ಮಧ್ಯಾಹ್ನ ಹೆಲ್ಮೆಟ್ ಹಾಕೊಂಡ್ ಗಾಡಿ ಹೊಡಿಬೇಕಾದ್ರೆ ತಲೆ ಹೋಗಿ ಒಂದು ಕುದಿ ನೀರಾಗ ಇಟ್ಟಂಗ ಆಗತ್ತ. ಇನ್ ಕೇಳ್ತೀರಾ, ಬ್ಯಾಸಿಗೆ ಬಂದದ, ಎಸಿ ಅಂಗಡಿ ಫುಲ್ ರಶ್, ಕರೆಂಟ್ ಬಿಲ್ ನೋಡಿದ್ರೆ ಹಾರ್ಟ್ ಅಟ್ಯಾಕ್, ಇನ್ ಕೇಸ್ ಏನಾರ ಎಸಿ ಆಫ್ ಮಾಡಿದ್ರೆ ಹೀಟ್ ಅಟ್ಯಾಕ್. ವೆದರ್ ರಿಪೋರ್ಟ್ ಬೇರೆ ಬಂದದ, ಈ ವರ್ಷ ಮಾರ್ಚ್ ಇಂದ ಮೇ ವರೆಗೂ ಫುಲ್ ಹೀಟ್ ವೇವ್ ಜಾಸ್ತಿ ಇರ್ತಾವ ಅಂತ ಹೇಳಿ. ಈ ವರ್ಷ ಇಂಡಿಯಾ ಬಹಳ ಸಫರ್ ಆಗುತ್ತೆ, ಈ ಫುಲ್ ಹೀಟ್ ವೇವ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡತ್ತಂತ ರಿಪೋರ್ಟ್ ಬೇರೆ ಕೊಟ್ಟಾರ. ನಂಗೆ ಅನಿಸ್ತು ಹಿಮಾಲಯ ಒಳಗೆ ಹಿಮ ಎಲ್ಲ ಪುಡು ಅಂತ ಕರ್ಕೋತಾ ಬರುತ್ತೆ ಅಂತೇಳಿ. ಈ ಕೇಳ್ತೀರಾ, ಮಹಾರಾಷ್ಟ್ರ ರಾಜಸ್ಥಾನ್ ಇವೆಲ್ಲ ಸ್ವಲ್ಪ ಮರುಭೂಮಿ ಪ್ರದೇಶ ಇರೋದಲ್ಲ, ಇಲ್ಲೆಲ್ಲ ತುಂಬಾ ಜಾಸ್ತಿನೇ ಹೀಟ್ ಇರತ್ತ. ಇನ್ನು ರಾಜಸ್ಥಾನದೊಳಗ ಅಲ್ಲಿ ಎಲ್ಲೆಲ್ಲೋ ಒಂದೊಂದು OSS ಇತ್ತ, ಅದ್ರಾಗ ಇಟ್ಟಿಟ ನೀರತ್ತ. ಈ ಸತಿ ನೆತ್ತಿ ಸುಡುವಂತ ಬಿಸಿಲಿನಾರ ಬಂದ್ರು ಹೋಯ್ತು. ಆ OSS ಇದ್ದು ಅನ್ನೋದು ಗುರುತು ಸಿಗಂಗಿಲ್ಲ, ಮುಚ್ಚು ಹೋಗ್ತಾವೇನೋ ಅನ್ಕೊಂತೀನಿ. ಇನ್ನು ನಮ್ ಕರ್ನಾಟಕ ಕೇಳ್ತೀರಾ ರೀ, ನಮ್ಮ ಉತ್ತರ ಕರ್ನಾಟಕ ಇದಾರಲ್ಲ, ಅಲ್ಲೆಲ್ಲ ಹೆವಿ ಬಿಸಿಲು ಇರುತ್ತೆ, ಕಾಲಿಡಕ್ ಬರಂಗಿಲ್ಲ. ಬ್ಯಾಸಿಗೆ ಬಂದ್ರೆ ಯಾಕಾರ ಬಂತಪ್ಪ ಅಂತ ಅನ್ಕೊಂತಿರ್ತೀವಿ. ಅಂತದ್ರಾಗ ಈ ರಾಯಚೂರು ಬಳ್ಳಾರಿ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಈ ಬ್ಯಾಸಿಗೆ ಟೈಮ್ ಒಳಗಲ್ಲೆಲ್ಲ ಎಲೆಕ್ಟ್ರಿಕ್ ಥಿಂಗ್ಸ್ ಡಬ್ ಅಂತ ಹೋಗಿರ್ತಾವ. ಈ ಮತ್ತೆ ವಾಪಸ್ ಪೈಲಾನ ಈ ಹೆಂಗಿರ್ತದಪ್ಪ ಬ್ಯಾಸಿಗೆ ಅಂತಂದ್ರೆ, ಈ ತತ್ತಿ ಹೊಡೆದು ನೆಲದ ಮೇಲೆ ಹಾಕಿರ ಅದ ಆಮ್ಲೆಟ್ ಆಗ್ತಿರ್ತದೆ ಪಟ್ನ 10 ಸೆಕೆಂಡ್ದಾಗ. ಅವಾಗ ಇದು ಬ್ಯಾಸಿಗೆ ನಡು ಇರ್ಬೇಕಾದ್ರೆ ಆ ಥರ ಆಗ್ತೈತಿ. ಇನ್ನೇನಪ್ಪ ಇವಾಗಲೇ ಇಷ್ಟು ಬಿಸಿಲದ ಅಲ್ಲ, ನಂಗೆ ಅನ್ಸುತ್ತೆ ಇವಾಗ ಹೋಗಿ ಹಾಕಿರೋನು ಒಂದು ಆಮ್ಲೆಟ್ ಬಂದ್ಬಿಡುತ್ರಿ ಅಂತೇಳಿ. ಇನ್ನೇನಾರ ಈ ಬ್ಯಾಸಿಗೆ ಒಳಗ ಫ್ರಿಜ್ ಓಪನ್ ಮಾಡಿರ ತಣ್ಣಗ ಗಾಳಿ ಬರ್ತಿರತ್ತಲ್ಲ, ಅದೆಷ್ಟು ಫೀಲ್ ಆಗತ್ತಂದ್ರೆ ಅನಿಸಿರತ್ತೆ. ಮಜಾ ತನಕ ಗಾಳಿ ಬರ್ತಿರತ್ತ. AC ಒಳಗೆ ಇದು ಬ್ಯಾಸ್ಗಿ ಒಳಗೆ ಅದ ಫ್ರಿಜ್ ಡೋರ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅದು ಒಂಥರ ಖುಷಿ ಕೊಡೋದು ನನಗೆ. ನಾವು ಇಷ್ಟೆಲ್ಲ ನೋಡ್ತಿದ್ದೀವಿ, ಹೀಟು ನಮ್ಗೆ ವರ್ಷ ಜಾಸ್ತಿ ಆಗ್ತಿದೆ. ರಿಪೋರ್ಟ್ಸ್ನ ಹೇಳ್ತೀವಿ, ಅವ್ರಿಗೆ ಭಯಂಕರ ಹೀಟ್ ಬರುತ್ತೆ. ಯಾಕ್ರಿ ಬರ್ತಿದೆ ಇದು? ನಾವೇನಾದ್ರೂ ನಮ್ಮ ಭೂಮಿನ ಅಷ್ಟೊಂದು ಸ್ಪಾಯ್ಲ ಮಾಡ್ತಿದ್ದೀವಿ? ಏನು ಮಾಡ್ತಿದ್ದೀವಿ ನಾವು? ಯಾಕೆ ಇಷ್ಟೊಂದು ಎವ್ರಿ ಇಯರ್ ವೇರಿಯೇಷನ್ ಆಗ್ತಿದಾವ? ಒಂದೊಂದ್ಸತಿ ಮಳೆ ಆದ್ರೆ ಹೇಳ್ತೀನಿ ಭೂಮಿನ ಕೊಚ್ಕೊಂಡು ಹೋಗ್ತಿದಾವ. ಆಮೇಲೆ ಬ್ಯಾಸಿಗೆ ಜಾಸ್ತಿ ಆಗತ್ತದ, ಮಳೆಗಾಲದೊಳಗೆ ಒಂದ್ಸತಿ ಮಳೆ ಕಡಿಮೆ ಆಗತ್ತೆ, ಒಂದ್ಸತಿ ಹೆವಿ ಮಳೆ ಆಗತ್ತೆ. ಯಾಕೆ ಇಷ್ಟೊಂದು ವೇರಿಯೇಷನ್? ನಂಗೆ ಅನ್ಸುತ್ತೆ ನಾವೆಲ್ಲರೂ ಭೂಮಿನ ತುಂಬಾ ಸಾಲ್ವ್ ಮಾಡ್ತಿದ್ದೀವಿ. ಹೆವಿ ಅನ್ನೆಸೆಸರಿ ವೆಹಿಕಲ್ಸ್ ಯೂಸ್ ಮಾಡೋದು, ಆಮೇಲೆ ಮರ ಎಲ್ಲ ಕಡೋದು, ಚೇರು ಸೋಫಾ ಎಲ್ಲ ಮಾಡ್ಕೊಂಡು ಆರಾಮಾಗಿ TV ನೋಡ್ಕೊಂಡು ಚಿಲ್ ಮಾಡೋದು, ಮೊಬೈಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಿರ್ತೀವಲ್ಲ, ಮೇ ಬಿ ಇದೆಲ್ಲ ಎಫೆಕ್ಟ್ ಆಗ್ತಿರ್ಬೋದು ನಮ್ಮ ಓಝೋನ್ ಲೇಯರಿಗೆ, ಅಥವಾ ಹೀಟ್ ಏನಾದರೂ ಪ್ರೊಡ್ಯೂಸ್ ಜಾಸ್ತಿ ಆಗ್ತಿರ್ಬೋದು ಅನ್ಕೋತೀನಿ. ಸೊ ಇದಕ್ಕೆಲ್ಲ ನಾವೇನು ಮಾಡ್ಬೋದು ಅಂತ ನೀವು ಒಂದ್ಸರಿ ವಿಚಾರ ಮಾಡ್ರಿ. ಏನಿಲ್ಲ, ಸಿಂಪಲ್ ಆಗಿ ಒಂದೊಂದೇ ಮನೆ ಮುಂದೆ ಎಲ್ಲ ಸಣ್ಣ ಜಾಗ ಇರ್ತಾವ, ರೋಡ್ ಒಳಗೆಲ್ಲ ಸಣ್ಣ ಜಾಗ ಇರ್ತಾವ, ಒಂದೊಂದು ಗಿಡ ಹಾಕಿ ಅಡ್ಡಾಡ್ತಿರ್ಬೇಕಾದ್ರೆ ಹೋದ್ ಒಂದು ಚರಿಗೆ ನೀರು ಹಾಕಿರೋ ಮುಗಿದು ಹೋಯ್ತಪ್ಪ. ಯಾವಾಗಲೂ ಒಂದ್ಸತಿ ಗಿಡ ಹೇಳ್ತಾವ, ನಮಗೆ ಒಳ್ಳೇದಲ್ವಾ? ನಮ್ಮ ಅರ್ಥ ನಾವೇ ಎಷ್ಟು ಪ್ರೊಟೆಕ್ಟ್ ಮಾಡ್ಕೋತೀವಿ ಅಷ್ಟು ನಮಗೆ ಪ್ರಾಫಿಟ್ ಅದ. ಸೊ ನಾವು ಒಂದ್ಸತಿ ಹಿಂಗಾಗಬಾರ್ದಲ್ಲ. ಎಲ್ಲಾನು ಇವಾಗೆಲ್ಲ ಬಡ ಫುಲ್ ಪ್ಯಾಷನ್ ಒಳಗೆ ಗಿಡ ಎಲ್ಲ ಕಡೋದು, ನೀರೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಯೂಸ್ ಮಾಡ್ಲಾರ್ದ ಅದೇನೇನೋ ಹಳ್ಳ ಹಿಡಿಸ್ಕೊಂಡು ಲಾಸ್ಟಿಗೆ ನಾವೇ ಸಫರ್ ಆಗ್ಬಾರ್ದಲ್ಲ. ಕುಡಿಯಕ್ಕೆ ನೀರು ಇರ್ಲಾರ್ದ, ಉಸಿರಾಡ ಗಾಳಿ ಇರ್ಲಾರ್ದ ಅಂಥ ತ್ರಾಸ ಯಾಕ್ರಿ ಬೇಕು? ಸೊ ನಾವೇ ಇವಾಗಿಂದಾನು ಸ್ವಲ್ಪ ನಾವೇ ಸೇವ್ ಮಾಡೋಣ, ಮರ ಬೆಳೆಸೋಣ, ಆಮೇಲೆ ಸ್ವಲ್ಪ ನೀರನ್ನ ಮಿತವಾಗಿ ಬಳಸೋದು ಕಲಿಯೋಣ. ಇಲ್ಲ ಅಂದ್ರೆ ಈ ಸತಿ ಬೆಂಗಳೂರೊಳಗ ನೀರು ಮಾತ್ರ ಹೆವಿ ಪ್ರಾಬ್ಲಮ್ ಆಗುತ್ತಾ ಈ ಬೇಸಿಗೆ ಒಳಗೆ. ಸೊ ಎಲ್ಲರೂ ಸ್ವಲ್ಪ ನೀರು ಸೇವ್ ಮಾಡಿಟ್ಕೊಳ್ಳಿ ಇವಾಗಿಂದಾನೆ. 2 ಬ್ಯಾಚುಲರ್ಸ್ ಇದ್ರೆ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಥಿಂಗು ಸುಮ್ಮನೆ ಆರಾಮಾಗಿ ಎದ್ದು ಆಫೀಸ್ಗೆಲ್ಲ ಹೋಗೋದಲ್ಲ, ಸ್ವಲ್ಪ ನೀರನ್ನ ಮಿತವಾಗಿ ಬೆಳೆಸಿ ಸೇವ್ ಮಾಡಿಟ್ಕೊಳ್ಳೋ ಕಲಿರಿ. ಆಮೇಲೆ ಮತ್ತೆ ನಾಳೆ ಸಿಗೋಣ ಇದೇ ಟೈಮಿಗೆ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್, ಬಾಯ್.